ನಮಸ್ಕಾರ ಸ್ನೇಹಿತರೆ. ಸೊ ವೆಲ್ಕಮ್ ಟು ದಿ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನಲ್. ಸೊ ಟಾರ್ಗೆಟ್ SSC GD 2025 ಈ ಒಂದು ಥೀಮ್ ಇಟ್ಕೊಂಡು ನಾವು ಮಾಡ್ತಾ ಇರುವಂತ 1000 ಪ್ರಶ್ನೆಗಳ ಸರಣಿಯಲ್ಲಿ ಇದು ನನ್ನ ಏನಪ್ಪಾ ಅಂದ್ರೆ 39ನೇ ಕ್ಲಾಸು. ಸೊ ಈ ಒಂದು ಕ್ಲಾಸ್ ಏನಪ್ಪಾ ಅಂದ್ರೆ ಶಿಫ್ಟ್ 1 26/2/2024ಕ್ಕೆ ಸಂಬಂಧಪಟ್ಟಂತ ಒಂದು SSC GD ಪ್ರಶ್ನೆ ಪತ್ರಿಕೆ ಆಗಿದೆ. ಓಕೆ, ಸೊ ಇದರ ಮೂಲಕ ಏನಪ್ಪಾ ಅಂದ್ರೆ ನಿಮ್ಮೆಲ್ಲ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಸೊ ನನ್ನ ಒಂದು ಏನಪ್ಪಾ ಅಂದ್ರೆ ಈ ಚಾನಲ್ಗೆ ಒಂದು 1000 ಸಬ್ಸ್ಕ್ರೈಬ್ಗಳ ಸನಿಹಕ್ಕೆ ಬಂದಿದ್ದೀನಿ. ಸೊ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ತರ ನಿಮ್ಮ ಪ್ರೋತ್ಸಾಹ ಸಹಕಾರ ಯಾವತ್ತೂ ಇರಲಿ. ಸೊ ನನ್ನ ಮುಂದಿನ ಒಂದು ವಿಡಿಯೋಗಳನ್ನ ಇದೇ ರೀತಿ ನೀವು ನೋಡ್ತಾ ಇರಿ ಅಂತ ಹೇಳ್ತಾ ಸೊ ಇವತ್ತಿನ ಪ್ರಶ್ನೆ ಪತ್ರಿಕೆಯನ್ನ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಸೊ ಇಲ್ಲಿ ಮೊದಲನ ಪ್ರಶ್ನೆ ಏನಪ್ಪಾ ಅಂತಾರೆ ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ. ಸೊ ಈ ಸರಣಿಯಲ್ಲಿ ನಾವು ನೋಡೋದಾದ್ರೆ ನೋಡ್ರಿ, ಫಸ್ಟಿಗೆ 2 ರಿಂದ 5 ಡಿಫರೆನ್ಸ್ ಏನ್ ಬರ್ತದ ಅಂತಾರ 3 ಡಿಫರೆನ್ಸ್ ಆಗ್ತದ. ದೆನ್ 5 ರಿಂದ 11ಕ್ಕೆ ಡಿಫರೆನ್ಸ್ ನೋಡಿದಾಗ ನೋಡ್ರಿ 6 ಡಿಫರೆನ್ಸ್ ಆಗ್ತಾ ಇದೆ. ದೆನ್ 11 ರಿಂದ 23ಕ್ಕೆ ನೋಡಿದಾಗ ನೋಡ್ರಿ ಸೊ 12 ಡಿಫರೆನ್ಸ್ ಆಗ್ತಾ ಇದೆ. 23 ರಿಂದ 47ಕ್ಕೆ ನೋಡಿದಾಗ 24 ಡಿಫರೆನ್ಸ್ ಆಗ್ತದೆ. ಓಕೆ, ಹಾಗಾದ್ರೆ ಮುಂದೆ ಎಷ್ಟಾಗಬೇಕು, ಹಾಗಾದ್ರೆ ಮುಂದೆ ಎಷ್ಟಾಗಬೇಕಪ್ಪ ಅನ್ನೋದಾದ್ರೆ ನೋಡ್ರಿ ಸೊ ಇಲ್ಲಿ ನಾವು ನೋಡಿದಾಗ ನೋಡ್ರಿ ಜಸ್ಟ್ ಸೊ 3 ನೋಡ್ರಿ 3 ಏನಾಗತ್ತಿ ಸೆಕೆಂಡ್ ಸೀಕ್ವೆನ್ಸ್ ಹೋಗೋದಾಗ 3 2 6, ದೆನ್ 6 2 12, ಸೊ ದೆನ್ 12 2 24 ಆದ್ರೆ ದೆನ್ 24 2 ಸೊ 24 2 ಎಷ್ಟು ಬರ್ತೈತ್ರಿ 48 ಬರ್ತದೆ. ಹಾಗಾದ್ರೆ 47ಕ್ಕೆ ನೋಡ್ರಿ 48 ಕೂಡಿಸ್ರಿ. ಸೊ 8 7 ಎಷ್ಟ್ರಿ 15, ದೆನ್ 4 4 8 1 9. ಸೊ ದ ಆನ್ಸರ್ ಏನ್ ಬರ್ತದಪ್ಪ ಅಂದ್ರೆ 95. ಹಾಗಾದ್ರೆ 95 ನೋಡ್ರಿ ಎಲ್ಲಿ ಇದೆ, ಸೊ ದ ಆಪ್ಷನ್ 1 ಸರಿಯಾದ ಉತ್ತರ ಆಗ್ತಾ ಇದೆ. ಸೊ ಹಾಗಾದ್ರೆ ದ ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಸೊ ನೋಡ್ರಿ ಇದೇ ಪ್ರಶ್ನೆಯನ್ನ ನಾವು ಒಂದು ಏನಪ್ಪಾ ಅಂದ್ರೆ ಒಂದು ಬೇರೆ ರೀತಿಯಿಂದನೂ ಕೂಡ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ, 2 ಇದೆ. ಸೊ 2ನ್ನ 2ರಲ್ಲಿ ಗುಣಾಕಾರ ಮಾಡಿದಾಗ ನೋಡ್ರಿ ಸೊ 4 ಆಯ್ತು. ದೆನ್ 4ಕ್ಕೆ ಪ್ಲಸ್ 1 ಮಾಡಿದಾಗ ಎಷ್ಟು ಬಂತಪ್ಪ ಅಂದ್ರೆ 5 ಬಂತು. ಓಕೆ, ದೆನ್ ಅದೇ ರೀತಿ ನೋಡ್ರಿ 5ನ್ನ 2ರಲ್ಲಿ ಗುಣಾಕಾರ ಮಾಡಿದಾಗ 10 ಬಂತು. ಸೊ ಪ್ಲಸ್ 1 ಮಾಡಿದಾಗ ಸೊ 11 ಆಗ್ತಾ ಇದೆ. ಸೊ ದ ನೆಕ್ಸ್ಟ್ ಸಂಖ್ಯೆ. ದೆನ್ 11ನ್ನ 2ರಲ್ಲಿ ಗುಣಾಕಾರ ಮಾಡ್ರಿ 22, 22ಕ್ಕೆ ಪ್ಲಸ್ 1 ಕೂಡಿಸಿದ್ರ ಎಷ್ಟು ಬಂತ್ರಿ 23 ಬಂತು. ದೆನ್ ಹಾಗಾದ್ರೆ 23ನ್ನ ತಗೊಳ್ರಿ, 23ನ್ನ 2ರಲ್ಲಿ ಗುಣಾಕಾರ ಮಾಡಿದಾಗ 46. ಸೊ ಪ್ಲಸ್ 1 ಕೂಡಿಸಿದಾಗ ಎಷ್ಟು ಬಂತ್ರಿ 47, ಅದು ಕೂಡ ಐತಿ. ಸೊ ಅದೇ ರೀತಿ 47ನ್ನ ತಗೊಂಡ್ರಿ 47 ಗುಣ್ಲೆ 2. ಓಕೆ, 47 ಗುಣ್ಲೆ 2 ಎಷ್ಟಪ್ಪ ಅಂತಾರ 94 ಆಕೈತಿ. ಇದಕ್ಕೆ ನೀವು ಪ್ಲಸ್ 1 ಮಾಡಿದಾಗ ಎಷ್ಟು ಬಂತು 95. ಸೊ 95 ಏನಪ್ಪಾ ಅಂದ್ರೆ ಒಂದು ಸರಿಯಾದ ಉತ್ತರ ಆಗ್ತಾ ಇದೆ. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಸೊ ಇದು ಒಂದು ಸಮೀಕರಣ ಕೊಟ್ಟಿದ್ದಾರೆ. ಈ ಸಮೀಕರಣಗಳಲ್ಲಿ ಏನಿರ್ತಾರಪ್ಪ ಅಂದ್ರ ಯಾವ 2 ಚಿಹ್ನೆಗಳನ್ನು ಪರಸ್ಪರ ಬದಲಾಯಿಸಬೇಕು, ಯಾವಾಗ ಏನ್ ಮಾಡ್ಬೇಕಾದ್ರೆ ನೋಡ್ರಿ ನೀಡುವ ಸಮೀಕರಣ ಸರಿಯಾಗಿ ಮಾಡಲು. ಹಾಗಾದ್ರೆ ನೋಡ್ರಿ ಇದರಲ್ಲಿ ಯಾವ 2 ಚಿಹ್ನೆಗಳನ್ನ ಅದಲು ಬದಲು ಮಾಡಿದಾಗ ಒಂದು ಸಮೀಕರಣ ಸರಿ ಆಗ್ತದೆ ಅಂತ ಕೇಳ್ತಾರೆ. ಹಾಗಾದ್ರೆ ಮೊದಲನೇ ಆಪ್ಷನ್ ತಗೊಳ್ಳೋಣ. ಸೊ ಏನಪ್ಪಾ ಅಂದ್ರೆ ಗುಣಾಕಾರ ಇದ್ದಲ್ಲಿ ಪ್ಲಸ್ ಹಾಕ್ಬೇಕು, ಪ್ಲಸ್ ಇದ್ದಲ್ಲಿ ಗುಣಾಕಾರ ಹಾಕ್ಬೇಕು. ಹಾಗಾದ್ರೆ ಪ್ಲಸ್ ಇದೆ, ಇಲ್ಲಿ ಏನ್ ಬರ್ತೈತ್ರಿ ಗುಣಾಕಾರ, ಗುಣಾಕಾರ ಇದ್ದಲ್ಲಿ ಏನ್ ಬರ್ತದ ಪ್ಲಸ್. ಓಕೆ, ಹಾಗಾದ್ರೆ ಸೊ 18 ಬಂತು. ದೆನ್ 2/6 ಮೈನಸ್ 8 ಗುಣ್ಲೆ 24. ಹಾಗಾದ್ರೆ 22 ಆಕೈತೆ ಇಲ್ಲ ನೋಡೋಣ ಅಂತ. ಓಕೆ, ಸೊ ಹಾಗಾದ್ರೆ ನೋಡ್ರಿ 18 ಇಂಟು 2/6 ಅಂತ ಬರ್ಕೊಂಡ್ರೆ ಫೈನ್. ಸೊ ನೆಕ್ಸ್ಟ್ ನೋಡ್ರಿ ಮುಂದೆ ಮೈನಸ್ 8 ಐತಿ, ಪ್ಲಸ್ 24 ಇದೆ. ಫೈನ್, ಹಾಗಾದ್ರೆ ಸೊ 6 1ಲೇ ಆದ್ರೆ 6 3ಲೇ ರೈಟ್. ಸೊ ದೆನ್ 3 2 ಎಷ್ಟು 6. ದೆನ್ 6 ಮೈನಸ್ ಏನಾಗ್ತಾ ಇದೆ 8 ಪ್ಲಸ್ 24 ಆಯ್ತು. ದೆನ್ 6 ಮೈನಸ್ 8 ಅದ ನೋಡ್ರಿ, ಇಲ್ಲಿ ಏನಿಲ್ಲಪ್ಪ ಅಂತಂದ್ರೆ ಪ್ಲಸ್ ಇರ್ತದ. 6 ಹಿಂದೆ ಏನಿಲ್ಲ ಅಂತಂದ್ರ ಪ್ಲಸ್ ಇರ್ತೈತಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಕೈತಿ. ದೆನ್ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆಗಳ 2 ಉಳಿತು. 8ರಾಗ 2 ಹೋದ್ರೆ ಏನು ಸಾರಿ 8ರಾಗ 6 ಹೋದ್ರ 2 ಉಳಿತು. ದೆನ್ ನೋಡಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, ಸೊ -2 ಬರ್ತದ. ದೆನ್ ಪ್ಲಸ್ ಎಷ್ಟ್ರಿ 24. ಓಕೆ, ಹಾಗಾದ್ರೆ ನೋಡ್ರಿ ಮೈನಸ್ ಇಂಟು ಪ್ಲಸ್ ಅಗೇನ್ ಏನ್ ಆಕೈತ್ರಿ ಮೈನಸ್ ಆಕೈತಿ. ದೊಡ್ಡ ಸಂಖ್ಯೆ ಒಳಗೆ ಏನ್ ಮಾಡ್ತೀವಿ ಸಣ್ಣ ಸಂಖ್ಯೆ ತೆಗಿತೀವಿ. 26 ಒಳಗೆ 2 ತೆಗೆದ್ರೆ ಉಳಿತೆಷ್ಟು 22. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಪ್ಲಸ್, ಹಾಗಾದ್ರೆ ಪ್ಲಸ್ 22 ಬರ್ತದೆ. ಸೊ ಇಲ್ಲೂ ಕೂಡ ಪ್ಲಸ್ ಇದೆ ನೋಡ್ರಿ, ಮೀನ್ಸ್ 22ನೇ ಇದೆ. ಸೊ ಹಾಗಾದ್ರೆ ಯಾವ 2 ಚಿಹ್ನೆಗಳನ್ನ ಅದನ್ನು ಬದಲು ಮಾಡಿದಾಗ ಅಂದ್ರೆ ಸೊ ದ ಆಪ್ಷನ್ 1 ಗುಣಾಕಾರ ಮತ್ತು ಪ್ಲಸ್ ಅನ್ನ ಅದಲು ಬದಲು ಮಾಡಿದಾಗ ಆಗ್ತಾ ಇದೆ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಇದು ಕೂಡ ಒಂದು ಬಾರ್ಮಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಇಲ್ಲಿ 100 ಸೊ ಆರ್ 50. ಓಕೆ, ಸೊ ದೆನ್ S 18 T 9 ಅಂತ ಕೊಡ್ತಾರೆ. ಓಕೆ,
ಹಾಗಾದ್ರೆ ಇಲ್ಲಿ ಯಾವ ಒಂದು ಅಲ್ಫಾಬೆಟ್ ಬದಲಿ ಚಿಹ್ನೆಗಳನ್ನ ಹಾಕಿದಾಗ ನೋಡ್ರಿ ಇಲ್ಲಿ ಏನಿಲ್ಲ. ಸೊ ಡೈರೆಕ್ಟ್ಲಿ ಆರ್ ಗೆ ಏನಪ್ಪಾ ಅಂದ್ರೆ ಪ್ಲಸ್ ಹಾಕ್ಬೇಕು, ಎಸ್ ಗೂ ಕೂಡ ಪ್ಲಸ್ ಹಾಕ್ಬೇಕು, ಟಿ ಗೆ ಏನಪ್ಪಾ ಅಂದ್ರೆ ಡಿವಿಷನ್ ಹಾಕಿದಾಗ. ಓಕೆ ನೋಡ್ರಿ 100 ಸೊ ಪ್ಲಸ್ 50 ದೆನ್ ಪ್ಲಸ್ 18 ಡಿವೈಡೆಡ್ ಬೈ 9. ಓಕೆ ಸೊ ಬಾರ್ಮಸ್ ರೂಲ್ ಪ್ರಕಾರ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಡಿವಿಷನ್ ಮಾಡ್ತೀವಿ. ಹಾಗಾದ್ರೆ ಇದಕ್ಕೆ ಏನ್ ಬಂತು ನೋಡ್ರಿ 18 ಡಿವೈಡೆಡ್ ಬೈ 9 ಅಂದ್ರೆ 2 ಬಂತು. ದೆನ್ ಇಲ್ಲಿ ನೋಡ್ರಿ 100 ಪ್ಲಸ್ 50 ಏನಾಗ್ತದೆ 150. ಸೊ 150 ಪ್ಲಸ್ 2 ಇಸ್ ನಥಿಂಗ್ ಬಟ್ 152. ಸೊ ಇಲ್ಲೂ ಕೂಡ 152 ನ ಕೊಟ್ಟಿದ್ದಾರೆ. ಹೌದಲ್? ಹಾಗಾದ್ರೆ ಆರ್ ಅಂದ್ರೆ ಏನ್ ಬಂತು ಪ್ಲಸ್, ಎಸ್ ಅಂತಂದ್ರೆ ಪ್ಲಸ್, ಟಿ ಅಂತಂದ್ರೆ ಏನ್ ಬಂತು ಡಿವಿಷನ್. ಹಾಗಾದ್ರೆ ನಮಗೆ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ನೋಡ್ರಿ, ಸೊ ಈ ಒಂದು ಸಮೀಕರಣನ ಚೆಕ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ನೋಡ್ರಿ, ಸೊ ಇಲ್ಲಿ ನಾವು ನೋಡ್ರಿ ಏನಪ್ಪಾ ಅಂದ್ರೆ 75 ನೋಡ್ರಿ 75 ಆರ್ ಅಂತಂದ್ರೆ ಏನ್ ತಗೊಂಡಿವಿ ನಾವು ಪ್ಲಸ್. ಓಕೆ ದೆನ್ 125 ಎಸ್ 125 ಎಸ್ ಅಂತನೂ ಕೂಡ ಏನ್ ತಗೊಂಡಿದ್ದೀರಿ ಪ್ಲಸ್ ಅಂತ ತಗೊಳ್ತಾ ಇದೀವಿ. ಓಕೆ ದೆನ್ 200 ಟಿ 40 200 ಟಿ ಅಂತಂದ್ರೆ ಏನು ಡಿವೈಡೆಡ್ ಬೈ 40 ಅಂತ ಕೊಟ್ಟಾರ. ಓಕೆ ಸೊ ಹಾಗಾದ್ರೆ ನೋಡ್ರಿ ಸೊ ಎಷ್ಟು ಬರ್ತಾ ಇದೆ. ಸೊ ನೋಡ್ರಿ 40 ನೋಡ್ರಿ ಫಸ್ಟ್ ಏನ್ ಮಾಡ್ತೀರಿ ಡಿವಿಷನ್ ಮಾಡ್ತೀರಿ ಇದನ್ನ. ಫೈನ್. ಸೊ ನೋಡ್ರಿ 200ನ್ನ 40 ಡಿವೈಡ್ ಮಾಡಿದಾಗ ಸೊ ಏನ್ ಬಂತಪ್ಪ ಅಂದ್ರ 5 ಬರ್ತದ. ಹೌದಾ? ಸೊ ಹಾಗಾದ್ರೆ ನೋಡ್ರಿ ಸೊ ಇಲ್ಲಿ 75 ಪ್ಲಸ್ ಏನಪ್ಪಾ ಅಂದ್ರೆ ನೋಡ್ರಿ 125. 75 ಪ್ಲಸ್ 125 ಇಸ್ 200. ಹೌದಲ್ರಿ? ಸೊ 200 ಪ್ಲಸ್ 5 ಏನಾಗ್ತದೆ 205 ಆಗ್ತದೆ. ಸೊ ಆನ್ಸರ್ ಇಸ್ 205. ಸೊ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ, ಓಕೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನ ನೋಡಿದಾಗ ನೋಡ್ರಿ ಸೊ ದೆನ್ ಇಲ್ಲಿ ಈ ಪ್ರಶ್ನೆ ಒಂದು ಏನಪ್ಪಾ ಅಂದ್ರೆ ಮಿರರ್ ಇಮೇಜ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ. ಈ ಮಿರರ್ ಇಮೇಜ್ ಅಲ್ಲಿ ನೋಡ್ರಿ ಸೊ ಯಾವಾಗಲೂ ಏನಪ್ಪಾ ಅಂದ್ರೆ ಸೊ ಬಲಗಡೆ ಇರುತ್ತೆ ಎಡಗಡೆ, ಎಡಗಡೆ ಬಲಗಡೆ ಆಗ್ತದ. ಫೈನ್. ಹಾಗಾದ್ರೆ ಸೊ ಈ ಒಂದು ಯಾವ ಚಿತ್ರಕ್ಕೆ ಸಮಾನ ಆಗೈತಿ ಅನ್ನೋದನ್ನ ನೋಡೋದಾದ್ರ ಸೊ ನೋಡ್ರಿ ಇಲ್ಲಿ ಓಕೆ ರೈಟ್. ಸೊ ನೋಡ್ರಿ ಯಾವಾಗಲೂ ಇದನ್ನೇಗಿರ್ತದೆ ಈ ಕಡೆ ಬರ್ತದೆ. ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ ಕರೆಕ್ಟ್ ಇದೆ. ಸೊ ದೆನ್ ಇದು ಕೂಡ ಕರೆಕ್ಟ್ ಇದೆ. ದೆನ್ ಇದು ಮೇಲೆ ಹೋಗ್ಬೇಕು. ರೈಟ್. ಸೊ ಇದು ಕರೆಕ್ಟ್ ಇದೆ. ದೆನ್ ಇದು ಕೂಡ ಕರೆಕ್ಟ್ ಇದೆ. ಸೊ ಹಾಗಾದ್ರೆ ದ ಆಪ್ಷನ್ 1 ಕರೆಕ್ಟ್ ಆಗ್ತಾ ಇದೆ. ದೆನ್ ಇಲ್ಲಿ ನಾವು ನೋಡೋದಾಗ್ತದ ನೋಡ್ರಿ ಇಲ್ಲಿಗೆ ಡಿಫ್ರೆನ್ಸ್ ಅನ್ನ ನೋಡೋದಾಗ್ತಂದ್ರ ಸೊ ಇಲ್ಲಿ ಆಕ್ಚುಲಿ ಇಲ್ಲಿ ನೋಡ್ರಿ ಇದು ಡಿಫ್ರೆನ್ಸ್ ಬರ್ತಾ ಇದೆ. ಹೌದಾ? ಲೈಕ್ ನಡಕ್ ಗ್ಯಾಪ್ ಐತಿ ಬಟ್ ಇಲ್ಲಿ ನಡಕ್ ಗ್ಯಾಪ್ ಇಲ್ಲ. ಸೊ ಇದು ಹೋಯ್ತು. ಓಕೆ ಸೊ ದೆನ್ ಇದಕ್ಕೆ ಕಂಪೇರ್ ಮಾಡಿ ನೋಡಿದ್ರು. ಸೊ ದೆನ್ ಅಗೇನ್ ಸೊ ಇಲ್ಲಿ ನೋಡ್ರಿ. ಓಕೆ ಸೊ ಇಲ್ಲಿ ನೋಡ್ರಿ ಇದ್ರದ್ದು ಇಲ್ಲಿ ಬಾಜುನ ಬರತ್ತೆ, ಇದು ಹೋಯ್ತು. ಫೈನ್. ಸೊ ದೆನ್ ಲಾಸ್ಟ್ಗೆ ಓಕೆ ಸೊ ಇದು ಹೋಯ್ತು. ಫೈನ್. ಸೊ ದ ಆಪ್ಷನ್ 1 ಏನಪ್ಪಾ ಅಂತಂದ್ರೆ ಒಂದು ಸರಿಯಾದಂತ ಉತ್ತರ ಆಗಿದೆ. ಫೈನ್. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಸೊ ಈ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ನೋಡ್ರಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಓಕೆ ಸೊ ನೋಡ್ರಿ 5 ಫ್ರೆಂಡ್ಸ್ P, B, C, G and H ಆರ್ ಸಿಟ್ಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್. ಓಕೆ ಒಂದು ವೃತ್ತಾಕಾರದಲ್ಲಿ ಸೊ ಎಷ್ಟು ಜನ ಅದರ 5 ಜನ ಇದಾರೆ. 1 2 3 4 5. ಸೊ ಈ 5 ಜನ ಏನಪ್ಪಾ ಅಂದ್ರ ಸೊ ಕೇಂದ್ರಕ್ಕೆ ಮಕ ಮಾಡಿ ಕುಳಿತಿದ್ದಾರೆ. ಹೌದಾ? ನೋಡ್ರಿ 5 ಜನ ಏನಪ್ಪಾ ಅಂದ್ರ ಕೇಂದ್ರಕ್ಕೆ ಮಕ ಮಾಡಿ ಕುಳಿತಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಏನಂತಾರಪ್ಪ ಅಂತಾರ ಎಚ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಅ ಸಿ ಅಂತ ಹೇಳ್ತಾರ. ಹಾಗಾದ್ರೆ ನೋಡ್ರಿ ಎಚ್ ಏನಪ್ಪಾ ಅಂದ್ರ ಸೊ ಸಿ ಯ ತಕ್ಷಣ ಬಲಗಡೆ ಕೂತಾನ. ಸೊ ಹಾಗಾದ್ರೆ ಸಿ ಯ ತಕ್ಷಣ ಬಲಗಡೆ ಸಿ ಇಲ್ಲಿ ಬಂದಾದ್ರ ಎಚ್ ಇಲ್ಲಿ ಬರ್ತಾನ. ಹೌದಲ್ರಿ? ಸೊ ದೆನ್ ನೆಕ್ಸ್ಟ್ ಬಿ ಸಿಟ್ಟಿಂಗ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಚ್. ಸೊ ಎಚ್ ನ ಲೆಫ್ಟ್. ಓಕೆ ಥರ್ಡ್ ಟು ದ ಲೆಫ್ಟ್ ಅಂತ ತರ ಮೂರನೇ ಎಡಗಡೆ 1 2 3. ಸೊ ಯಾರು ಕೂತಿದ್ದಾರೆ ಸೊ ಬಿ ಕೂತಿದ್ದಾನೆ ಅಂತ ಹೇಳ್ತಾ ಇದಾರೆ. ಸೊ ದೆನ್ ನೆಕ್ಸ್ಟ್ ನೋಡ್ರಿ ಪಿ ಇಸ್ ನಾಟ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ಸಿ. ಹಾಗಾದ್ರೆ ಸಿ ನ ಬಲಗಡೆ ಯಾರಿಲ್ಲ, ಪಿ ಬರಂಗಿಲ್ಲ ಅಂದ್ರೆ ಪಿ ಎಲ್ಲಿ ಬರ್ತಾನ್ರಿ ಸೊ ಇಲ್ಲಿ ಬರ್ತಾನ. ಉಳ್ದಾವ ಒಬ್ಬ ಯಾರಪ್ಪ ಅಂದ್ರ ಸೊ ಪಿ ಆಯ್ತು, ಬಿ ಆಯ್ತು, ಸಿ ಆಯ್ತು, ಜಿ. ಓಕೆ ಸೊ ಹಾಗಾದ್ರೆ ಜಿ ಎಲ್ಲಿ ಬಂದ ಈ ಕಡೆ ಬಂದ. ಓಕೆ ಹಾಗಾದ್ರೆ ಇಲ್ಲಿ ಕ್ವಶನ್ ಏನ್ ಕೇಳ್ತಾರೆ. ಓಕೆ ಸೊ ಜಿ ಅವರ ತಕ್ಷಣದ ಬಲಭಾಗದಲ್ಲಿ ಯಾರು ಕೂತಿದ್ದಾರೆ. ಸೊ ಜಿ ಅವರ ತಕ್ಷಣ ಬಲಭಾಗ ಅಂದ್ರೆ ಈ ಕಡೆ ಬರ್ತದೆ. ಸೊ ಸಿ ಕೂತಾರೆ ನೋಡ್ರಿ. ಸೊ ಹೂ ಇಸ್ ಸಿಟ್ಟಿಂಗ್ on the immediate right of a G, the immediate right of a G is a C is there. So ಹಾಗಾದ್ರೆ the option 3 C is the right answer. ಓಕೆ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡ್ರಿ ಸೊ ಇಲ್ಲಿ ಎಸ್ ನೋಡ್ರಿ ಅಂಡ್ ಏನಪ್ಪಾ ಅಂದ್ರೆ ಒಂದು ಲೆಟರ್ ಸೀರೀಸ್ ಇದೆ. ಲೆಟರ್ ಸೀರೀಸ್ ಅಲ್ಲಿ ನೋಡ್ರಿ ಎಸ್ ಇಂದ ಯು, ಯು ಇಂದ ಓ, ಓ ಇಂದ ಕ್ಯೂ ಈ ರೀತಿ ಏನಪ್ಪಾ ಅಂದ್ರೆ ಕನೆಕ್ಟ್ ಇರ್ತಾ ಇದೆ. ಓಕೆ ಎಸ್ ಅಂತಂದ್ರೆ ಎಷ್ಟ್ರಿ, ಎಸ್ ಅಂತಂದ್ರೆ ಸೊ 19ನೇ ಲೆಟರ್. ಸೊ ಯು ಅಂತಂದ್ರೆ 21ನೇ ಲೆಟರ್. ದೆನ್ ಓ ಅಂತಂದ್ರೆ ಸೊ
ಓಕೆ. ಓ ಅಂತಂದ್ರ ಸೊ 15th ಲೆಟರ್, ದೆನ್ ಕ್ಯೂ ಅಂತಂದ್ರ 17th ಲೆಟರ್. ಓಕೆ. ಸೊ ಹಾಗಾದ್ರೆ ಇಲ್ಲಿ ನಾವು ನೋಡಿದಾಗ ನೋಡ್ರಿ 19 21 ಅಂದ್ರ +2 ಆಗೈತಿ, ದೆನ್ 21 15 ಅಂದ್ರ -6 ಆಗಿದೆ. ಸೊ ದೆನ್ ಇಲ್ಲಿ +2 ಆದ್ರೆ ಇದನ್ನ ಏನ್ ಮಾಡ್ಬೇಕು, ರಿಪೀಟ್ ನೋಡ್ರಿ, +2 ರಿಪೀಟ್ ಆಗ್ತದೆ, ದೆನ್ -6 ಅಂತಂದ್ರ -6 ರಿಪೀಟ್ ಆಗ್ಬೇಕು. 17ರಾಗ 6 ತೆಗೆದ್ರೆ ಎಷ್ಟಪ್ಪ ಅಂತಂದ್ರ ಸೊ 11 ಬರ್ತದ. ಹಾಗಾದ್ರೆ 11ನೇ ಲೆಟರ್ ಏನ್ ಬರ್ತೈತಿ, ಸೊ ಕೆ ಬರ್ತದೆ. ಓಕೆ. ಹಾಗಾದ್ರೆ ಈ ಕೆ ಅಲ್ಲಿ ಎಷ್ಟು ಇದಾವ ನೋಡ್ರಿ ಆಪ್ಷನ್ಸ್. ಕೆ ಅಲ್ಲಿ ಆಪ್ಷನ್ಸ್ ನೋಡಿದಾಗ 1 2 3 ಈ ರೀತಿ 3 ಆಪ್ಷನ್ಸ್ ಇದಾವೆ. ಸೊ ಈ 3 ಆಪ್ಷನ್ಸ್ ಅಲ್ಲಿ ನೋಡ್ರಿ ಯಾವ್ದಾದ್ರು ಒಂದು ಸರಿಯಾಗಿಲ್ಲ. ಹಾಗಾದ್ರೆ ಆಮೇಲೆ ನೋಡ್ರಿ, ಸೊ ಹಾಗಾದ್ರೆ ಕಾಮನ್ ಇರ್ಬೇಕಾದ್ರೆ ಮಾಡ್ತೀವಿ, ನೆಕ್ಸ್ಟ್ ಸೆಕೆಂಡ್ ಲೆಟರ್ ನೋಡ್ತೀವಿ. ಓಕೆ. ಸೊ ಡಬ್ಲ್ಯೂ ಅಂತಂದ್ರೆ ನೋಡ್ರಿ ಎಷ್ಟನೇ ಲೆಟರ್ಪ್ಪ ಅಂತಾರ, 23ನೇ ಲೆಟರು. ಸೊ ಕ್ಯೂ ಅಂತಂದ್ರೆ ಎಷ್ಟನೇ ಲೆಟರು, ಸೊ 17ನೇ ಲೆಟರು. ಎಸ್ ಅಂತಂದ್ರೆ ನೋಡ್ರಿ 19 ಆದ್ರೆ, ಸೊ ಎಂ ಅಂತಂದ್ರೆ 13 ಇದೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿ ನೋಡ್ಬೇಕಾದ್ರೆ ನೋಡ್ರಿ -2 ಆಗಿದೆ. ಸೊ ಇಲ್ಲಿಂದ ಇಲ್ಲಿ ನೋಡ್ರಿ ಸೊ ಏನಾಗೈತಿ, ಸಾರಿ -6 ಆಗಿದೆ, -6 ಆಗಿದೆ. ಇಲ್ಲಿ ಏನಾಗೈತಿ +2 ಆಗಿದೆ. ಸೊ ದೆನ್ ಇಲ್ಲಿ ಏನಾಗೈತಿ ನೋಡ್ರಿ ಅಗೇನ್ -6 ಆಯ್ತು. ದೆನ್ ಇಲ್ಲಿ ಏನಾಗಬೇಕಪ್ಪ ಅಂದ್ರ +2 ಆಗ್ಬೇಕು. ಸೊ ದೆನ್ +2 ಅಂತಂದ್ರೆ ಎಷ್ಟು ಬಂತು, 15. ಸೊ 15ನೇ ಲೆಟರ್ ಯಾವ್ದು ಬರ್ತದ, ಸೊ ಓ. ಹಾಗಾದ್ರೆ ಸೊ ಕೆ ಓ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ, ಸೊ ಇದು ಒಂದು ಸಿರೀಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಓಕೆ. ಈ ಸರಣಿಯಲ್ಲಿ ನೋಡ್ರಿ ಏನಪ್ಪಾ ಅಂದ್ರೆ ಸೊ ಒಂದು ಚೌಕ ಕೊಟ್ಟಾರ, ಅದರೊಳಗೆ ಟ್ರಯಾಂಗಲ್ ಕೊಟ್ಟಿದಾರ, ಈ ಕಡೆ ಒಂದು ಟ್ರಯಾಂಗಲ್ ಬರ್ತದೆ. ಓಕೆ. ನೆಕ್ಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ಒಂದು ಟ್ರಯಾಂಗಲ್ ಇರಲಿರುವಂತ ಒಂದು ಲೈನ್ ಏನಾಗ್ತಾ ಇದೆ, ಸೊ ಹೋಗ್ತಾ ಇದೆ. ಸೊ ನೋಡ್ರಿ ಒಂದು ಟ್ರಯಾಂಗಲ್ ಇರುವಂತ ಒಂದು ಲೈನ್ ಹೋಗ್ತಾ ಇದೆ. ಸೊ ಬಟ್ ಈ ಟ್ರಯಾಂಗಲ್ ನೋಡ್ರಿ ಪ್ಲೇಸ್ ಚೇಂಜ್ ಆಗೈತೆ. ಸೊ ಈ ಕಡೆ ಬಂತು, ರೈಟ್. ಸೊ ಇಲ್ಲಿ ಬಂದಿದೆ. ಸೊ ದೆನ್ ಸೆಕೆಂಡ್ ಅಲ್ಲಿ ನೋಡ್ಬೇಕಾದ್ರೆ ನೋಡ್ರಿ ಮತ್ ಈ ಲೈನ್ ಹೋಯ್ತು, ದೆನ್ ಈ ಟ್ರಯಾಂಗಲ್ ಈ ಕಡೆ ಬಂತು. ಓಕೆ. ಒಂದೊಂದು ಲೈನ್ ಕಟ್ ಹಾಕ್ಬಿಟ್ಟು ಹೊಟ್ಟು. ಸೊ ದೆನ್ ಇಲ್ಲಿಂದ ಇಲ್ಲಿ ನೋಡ್ಬೇಕಾದ್ರೆ ನೋಡ್ರಿ ಇದು ಲೈನ್ ಹೋಯ್ತು, ದೆನ್ ಈ ಟ್ರಯಾಂಗಲ್ ನೋಡ್ರಿ ಎಲ್ಲಿ ಬಂತು, ಇಲ್ಲಿ ಬಂತು. ಸೊ ಇಲ್ಲಿ ಬಂತು, ಇಲ್ಲಿಂದ ಇಲ್ಲಿ ಬಂತು, ಇಲ್ಲಿಂದ ಇಲ್ಲಿ ಹೋಯ್ತು. ಹಾಗಾದ್ರೆ ಇಲ್ಲಿಂದ ಎಲ್ಲಿ ಬರ್ಬೇಕಂದ್ರೆ ಸೊ ಇಲ್ಲಿ ಬರ್ತದೆ. ನೆಕ್ಸ್ಟ್ ಇಮೇಜ್ದಾಗ ಈ ಟ್ರಯಾಂಗಲ್ ಇಲ್ಲಿ ಬರ್ತದ. ಸೊ ದೆನ್ ಹಾಗಾದ್ರೆ ನೋಡ್ರಿ ಸೊ ನಮಗ್ ಏನಾಗಬೇಕು, ಸೊ ಈಗ 4 ಉಳಿದಾವ, ಇದ್ರೊಳಗೆ ಒಂದು ಕಟ್ ಆಗಿ 3 ಉಳಿಬೇಕಾಕೈತಿ. ಸೊ ಇಲ್ಲಿ 3 ಉಳಿದಿದ್ದು ಅಂತ ಯಾವ್ದೈತಿ ನೋಡ್ರಿ, ಸೊ ದ ಆಪ್ಷನ್ 2. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ. ಸೊ 4 ಬಾಹುಗಳಲ್ಲಿ ಏನಾಗಬೇಕು, ಸೊ ಒಂದು ಕಟ್ ಆಗ್ಬೇಕಂತಾರ 3 ಬಾಹುಗಳು ಉಳಿತಾವ. ಆ 3 ಬಾಹುಗಳಲ್ಲಿ ಯಾವ್ದು ಉಳಿತಪ್ಪ ಅಂದ್ರೆ ಓನ್ಲಿ ಆಪ್ಷನ್ 2 ದಾಗಿದೆ. ಸೊ ಹಾಗಾದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ, ಸೊ ಒಂದು ಈ ಒಂದು ನೋಡ್ರಿ ಪ್ರಶ್ನೆಯಲ್ಲಿ ಏನಪ್ಪಾ ಅಂದ್ರೆ ಅಲ್ಫಾಬೆಟಿಕಲಿ ಆರ್ಡರ್ ಅಲ್ಲಿ ಬರಿಬೇಕಂತ ಹೇಳ್ತಾರೆ. ಓಕೆ. ಆದ್ರೆ ಈ ಒಂದು ಅಲ್ಫಾಬೆಟಿಕಲಿ ಆರ್ಡರ್ ಬರ್ದಾಗ ಸೊ ಯಾವ ಸೀಕ್ವೆನ್ಸ್ ಬರ್ತಾ ಇದೆ, ಫೈನ್. ಸೊ ನೋಡ್ರಿ ಪ್ರತಿಯೊಂದರಲ್ಲಿ ನೋಡ್ರಿ ಏನಿದೆ, ಪಿ ಅನ್ನುವಂಥದ್ದು ಒಂದು ಶಬ್ದ ಕಾಮನ್, ಮೀನ್ಸ್ ಪಿ ಲೆಟರ್ ಏನೈತಿ ನೋಡ್ರಿ ಎಲ್ಲಾ ಕಡೆ ಕಾಮನ್ ಐತಿ, ಹೌದಾ. ಸೊ ಹಾಗಾದ್ರೆ ಪಿ ಆದ್ಮೇಲೆ ಏನ್ ಬರ್ತದ ಅದನ್ನ ನೋಡ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಅದ್ರ ಮೇಲೆ ಏನಾಗಿರ್ತದ, ಡಿಪೆಂಡ್ ಆಗಿರ್ತದ. ಸೊ ನೋಡ್ರಿ 1ನೇ ಶಬ್ದದೊಳಗೆ ಐತಿ ಐ, 2ನೇ ಶಬ್ದದೊಳಗ ಕೂಡ ಐ, 3ನೇ ಶಬ್ದದೊಳಗೂ ಕೂಡ ಐ, ದೆನ್ ಇಲ್ಲಿ ಏನಿದೆ ಯು, ಇಲ್ಲಿಯೂ ಯು ಇದೆ. ಹಾಗಾದ್ರೆ ಆಕ್ಚುಲಿ ಏನಪ್ಪಾ ಅಂದ್ರೆ ಫಸ್ಟ್ ಲೆಟರ್ಸ್ ಬರುವಂತದ್ದು ಯಾವ್ದಂತಂದ್ರೆ ಐ ಬರ್ತದೆ. ಹಾಗಾದ್ರೆ ಈ ಐ ಎಲ್ಲಿ ಐತಿ ಅಲ್ಲಿ ಮತ್ತೆ ಥರ್ಡ್ ಲೆಟರ್ ನೋಡ್ಬೇಕಾಗ್ತದ. ಸೊ ದೆನ್ ನೋಡ್ರಿ ಫಸ್ಟ್ ಲೆಟರ್ ಆಗಿದೆ ಎನ್, ಸೊ ಇಲ್ಲಿಯೂ ಕೂಡ ಇದೆ ಎನ್. ಸೊ ದೆನ್ ಇಲ್ಲಿದೆ ನೋಡ್ರಿ ಸಿ. ಹಾಗಾದ್ರೆ ಈ ಎನ್ ಸಿ ಒಳಗೆ ಫಸ್ಟ್ ಯಾವ್ದು ಬರ್ತದೆ, ಸೊ ಸಿ ಬರ್ತದೆ. ಹಾಗಾದ್ರೆ ಥರ್ಡ್ ವರ್ಡ್ ಏನ್ ಬರ್ತೈತಪ್ಪ ಅಂದ್ರೆ ಫಸ್ಟ್ ಬರ್ತದೆ. ಸೊ ದೆನ್ ಮತ್ತೇನಾಯ್ತು, ಎನ್ ಕಾಮನ್ ಆಯ್ತು, ದೆನ್ ಇಲ್ಲಿ ಕೆ ಐತಿ, ಇಲ್ಲಿ ಏನೈತಪ್ಪ ಅಂದ್ರ ಜಿ ಐತಿ. ಸೊ ಹಾಗಾದ್ರೆ ಜಿ ಮತ್ತು ಕೆ ಒಳಗ ಫಸ್ಟ್ ಬರ್ತದೆ ಯಾವ್ದು, ಜಿ. ಹಾಗಾದ್ರೆ ಜಿ ಎಲ್ಲಿ ಐತಿ, ಇಲ್ಲಿದೆ. ಸೊ ಥರ್ಡ್ ವರ್ಡ್ ಆದ್ಮೇಲೆ ಯಾವ್ದು ಬರ್ತದೆ, ಸೆಕೆಂಡ್ ವರ್ಡ್ ಆದ್ಮೇಲೆ ಯಾವ್ದು ಬರ್ತದೆ, ಫಸ್ಟ್. ಓಕೆ. ಸೊ ನೋಡ್ರಿ 3 2 1. ಸೊ 3 2 1 ಎಲ್ಲಿ ನೋಡ್ರಿ, ಸೊ ದ ಆಪ್ಷನ್ 1 ಮಾತ್ರ ಇದೆ. ಸೊ ಬಾಕಿ ಎಲ್ಲೂ ಇಲ್ಲ. ಸೊ ಹಾಗಾಗಿ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಮುಂದಿನ ಪ್ರಶ್ನೆ ನೋಡಿದಾಗ ನೋಡ್ರಿ, ಸೊ ಇದು ಏನಪ್ಪಾ ಅಂದ್ರೆ ನಾನ್ ನಾರ್ಮಲ್ ಸೀರೀಸ್ ಅಂತ ಹೇಳ್ತೀವಿ. ಸೊ ಈ ಸೀರೀಸ್ ಅಲ್ಲಿ ನೋಡ್ರಿ ಯಾವ ರೀತಿ ಕ್ವಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ, ಓಕೆ. ಸೊ ಆಕ್ಚುಲಿ ಇಲ್ಲಿ ನೋಡಿದಾಗ ನೋಡ್ರಿ, ಸೊ ಪ್ರತಿಯೊಂದು ಚಿತ್ರವನ್ನ ನೋಡಿದಾಗ ಸೊ ಇಲ್ಲಿ 1 2 ಈ ರೀತಿ 2 ಭಾಗ ಇದೆ. ಓಕೆ. ಇಲ್ಲಿ ನೋಡ್ಬೇಕಾದ್ರೆ ನೋಡ್ರಿ 1 2 3 ಇದೆ, ದೆನ್ 1 2 3 4 ಇದೆ, ದೆನ್ 1 2 3 4 5 ಆದ್ರೆ ಸೊ ನೆಕ್ಸ್ಟ್ ಬರ್ಬೇಕೇನಪ್ಪಾ ಅಂದ್ರ 6 ಪಾರ್ಟ್ ಇರುವಂತ ಚಿತ್ರ ಬೇಕು. ಓಕೆ. 6 ಪಾರ್ಟ್ ಅಲ್ಲಿ ನೋಡ್ರಿ ಇದು ಏನ್ ಬರ್ತದ, 3 3 9 ಆಗ್ತವ, ದೆನ್ 1 2 3 4 5 ಆಗ್ತವ. ಸೊ ದೆನ್ ಇಲ್ಲೂ ನೋಡ್ರಿ 1 2 3 4 ಆಗ್ತವ. ಸೊ ದೆನ್ ಬಟ್ ಓನ್ಲಿ 1 2 3 4 5 6 ಹೌದಲ್ರಿ, 1 2 3 4 5 6. ಸೊ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಎಂಬೆಡೆಡ್ ಫಿಗರ್. ಸೊ ಹಾಗಾದ್ರೆ ಈ ಒಂದು ನೋಡ್ರಿ, ಸೊ ಇಲ್ಲಿ ನಿಮಗೆ ಕೊಟ್ಟಿರುವಂತ ಚಿತ್ರ ಈ ಕೆಳಗಿನ ಯಾವ ಚಿತ್ರದಲ್ಲಿ ಬರ್ತಾ ಇದೆ ಅಂತ ಕೇಳ್ತಾರ. ಸೊ ಇಲ್ಲಿ ನಾವು ನೋಡಿದಾಗ ನೋಡ್ರಿ ಆ ತರ ಚಿತ್ರ ಇದರಲ್ಲಿ ಇಲ್ಲ, ಸೊ ಇದರಲ್ಲೂ ಇಲ್ಲ. ಸೊ ದೆನ್ ಇಲ್ಲಿ ಎಸ್ ಐತಿ, ಇಲ್ಲಿ
ಇಲ್ಲೂ ಇಲ್ಲ. ಫೈನ್. ಹಾಗಾದ್ರೆ ಇಲ್ಲೆಲ್ಲ ಇತ್ತು ನೋಡ್ರಿ. ಸೊ ಇದು ಮೇಲಿನ ರೆಕ್ಕೆ ನೋಡ್ರಿ. ಸೊ ಇಲ್ಲಿ ಬರ್ತಾ ಇದೆ. ಸೊ ದೆನ್ ಇದು ಇಲ್ಲಿದೆ, ರೈಟ್. ದೆನ್ ಅಗೇನ್ ಓಕೆ, ಈ ಕೆಳಗಿನ ರೆಕ್ಕೆ ನೋಡ್ರಿ. ಸೊ ಈ ರೀತಿ ಜಾಯಿಂಟ್. ಸೊ ಹಾಗಾದ್ರೆ ಆಪ್ಷನ್ 3 is the right answer. Okay, so then yes, so this is the end of the questions. Okay, ಹಾಗಾದ್ರೆ ಮುಂದಿನ ಪ್ರಶ್ನೆಗಳನ್ನ ಒಂದು ಮುಂದಿನ ವಿಡಿಯೋದಲ್ಲಿ ಸೊ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಸೊ ಬೈ. ಜೈ ಹಿಂದ್, ಜೈ ಕರ್ನಾಟಕ.